ಗಡಿ ಭಾಗದಲ್ಲಿ ಶಾಲೆಗಳ ಕೊಠಡಿ ಹಾಗೂ ಶಿಕ್ಷಕರ ಬಗ್ಗೆ ಗಮನ ಹರಿಸುವೆ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಬುಧವಾರ 3 ಕೋಟಿ ವೆಚ್ಚದ ಮಂಗಸುಳ್ಳಿ ಗ್ರಾಮದಿಂದ ಫರೀನ್ ಖನ್ ವಾಡಿಯವರೆಗೆ ರಸ್ತೆ ಸುಧಾರಣೆ ಹಾಗೂ ಮುಖ್ಯಮಂತ್ರಿಗಳ ನಗರೋತ್ಥಾನ ಅಡಿಯಲ್ಲಿ ಫೇಸ್ 4 ಅಡಿಯಲ್ಲಿ 55 ಲಕ್ಷ ರೂಪಾಯಿಗಳ 4 ರಸ್ತೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ವಿವಿಧ ಯೋಜನೆಯಡಿಯಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳನ್ನು ಜಾರಿ ತಂದಿದ್ದೇನೆ ಎಂದರು. ಇನ್ನು ಬೇಸಿಗೆ ಕಾಲ ಪ್ರಾರಂಭದಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗುವ ಮುನ್ನ ಮಹಾರಾಷ್ಟ್ರದಿಂದ 2 TMC ನೀರನ್ನು ಬಿಡುಗಡೆ ಮಾಡಿಸಿಕೊಳ್ಳಬೇಕಾಗಿದೆ ಎಂದರು. ಈ ಸಮಯದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರವಿ ಪೂಜಾರಿ, DSS ಅಧ್ಯಕ್ಷರಾದ ಸಂಜಯ್ ತಳವಾರ್ಕರ್, ಮುಖ್ಯ ಅಧಿಕಾರಿ KK ಗಾವ್ಡೆ, ಗುತ್ತಿಗೆದಾರರಾದ ಬಸವರಾಜ್ ಮಗ್ದುಂ, ಬಸವಪ್ರಸಾದ್ ಪಾಟೀಲ್, ಮಹದೇವ್ ಕಟಗೇರಿ, ವೀರಭದ್ರ ಕಟಗೇರಿ, ಪುರಸಭೆ ಅಧ್ಯಕ್ಷರಾದ ಉತ್ಕರ್ಷ್ ಪಾಟೀಲ್, ಪ್ರಕಾಶ್ ಮಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೇರೆ ಬೇರೆ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇವತ್ತು ಕೂಡಿದ್ದೀವಿ. ಇವತ್ತು ಸರ್ಕಾರ ಪ್ರತಿಯೊಂದು ಹಳ್ಳಿಗಳು ಬೆಳಿಬೇಕು, ಶಿಕ್ಷಣ, ಆರೋಗ್ಯ, ಸಂಪರ್ಕ ರಸ್ತೆಗಳು, ಕುಡಿ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳೆಲ್ಲ ಹಳ್ಳಿ ಜನನು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಯೋಜನೆಗಳನ್ನ ತರ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಕೇಂದ್ರಗಳನ್ನು ಸಹಿತ ನಾವು ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಕಾಗೋಡದಲ್ಲಿದ್ದಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡಿ 100 ಬೆಡ್ಡಿನ ಒಂದು ಹಾಸಿಗೆ 100 ಹಾಸಿಗೆ ಬಿಡುವಂಥ ಒಂದು ಆಸ್ಪತ್ರೆಯನ್ನು ಉನ್ನತೀಕರಣಕ್ಕೆ ಈಗಾಗಲೇ ಟೆಂಡರ್ ಆಗಿದೆ. ಅದನ್ನು ಸಹಿತ ಕೆಲವೇ ದಿನಗಳಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನಿನ್ನೆ ಮದಬಾವಿ, ಶೆಡ್ಬಾಳ್ ರೈಲ್ವೆ ಸ್ಟೇಷನ್, ಕೆಂಪುವಾಡ್ ಮತ್ತು ಪಾಂಡೆಗಾಂವ್ ಇಷ್ಟಾಗಿದ್ದಾವೆ. ಇನ್ನೂ ಒಂದು 3-4 ಪಾರ್ಕ್ನಡಿ ಮತ್ತು ಎಲ್ಲೆಲ್ಲಿ 3 ಕಡೆ ಇನ್ನೂ ವರ್ಕೌಟ್ ಕೊಟ್ಟಿಲ್ಲ. ಆರೋಗ್ಯ ಕೇಂದ್ರದಲ್ಲಿ ಶಿಕ್ಷಣದಲ್ಲಿ ನಮ್ಮನೆ ಭಾಳ ತೊಂದರೆ ಆಗ್ತದೆ. ಶಿಕ್ಷಣ ನಮ್ಮ ಶಾಲೆ ಕೊಠಡಿಗಳೆಲ್ಲ, ಶಿಕ್ಷಕರು ಬರ್ತೇವೆ, ಒಳ್ಳೆ ನೀರು ಹಬ್ಬ ಉಳಿಸ್ಕೊಳ್ಳೋರು. ಈ ಸಲ ಹಬ್ಬ ಉಳಿಸ್ಕೊಳ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ 2 TMC ನೀರನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬಿಡಿಸ್ಕೊಂಡು ಬರ್ಬೇಕು. ಅಸೆಂಬ್ಲಿಯಲ್ಲಿ ನಾವು ಮಾತಾಡ್ತೀವಿ. ಇಲ್ಲಿ ಪ್ರಸಂಗ ಬಿದ್ದರೆ ನಾವೆಲ್ಲ ಬಾಂಬೆ ಮಠ, ನಮ್ಮ ಇಲ್ಲಿ ಈ ಭಾಗದ ಕೃಷ್ಣಾದೇವಿ ಬೆಟ್ಟದ ಎಲ್ಲ MLAಗಳು ಬಾಂಬೆ ಮಠ ಹೋಗಿ ಕಾಲ ಬಿದ್ದರೆ ಯಾವಾಗ ನೀರು ಬಿಡಿಸ್ಕೊಂಡ್ಬರ್ಬೇಕು ಸೌಕರ್ಯ. ಇದಕ್ಕೆ ನಾವು ಕಠಿಣ ಐತಿ. ಅದಕ್ಕಾಗಿ ಈಗ ಹೊಳೆ ದಿವಸ 2 ಫೂಟ್ ನೀರು ಇಳಿಯೋದು. ಇಂಥವು ಮೂಲಭೂತ ಸೌಕರ್ಯಗಳಿಗೆಲ್ಲ ಒತ್ತು ಕೊಡಬೇಕಾಗೈತಿ.